ಹಾಯ್, ಎಲ್ರಿಗೂ ನಮಸ್ಕಾರ. ಇಂದಿನ ವಿಡಿಯೋದಲ್ಲಿ ಕುಕ್ಕರ್ನಲ್ಲಿ ಮೆಕ್ಕೆಜೋಳವನ್ನು ತುಂಬ ಸುಲಭವಾಗಿ, ಬೇಗ ಹಾಗೂ ರುಚಿಯಾಗಿ ಹೇಗೆ ಬೇಯಿಸಬೇಕು ಎಂದು ನೋಡೋಣ. ಈ ವಿಧಾನದಲ್ಲಿ ಬೇಯಿಸಿದ ಮೆಕ್ಕೆಜೋಳ ತುಂಬ ಸಾಫ್ಟ್ ಮತ್ತು ಮಕ್ಕಳಿಂದ ದೊಡ್ಡವರವರೆಗೂ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಮೆಕ್ಕೆಜೋಳವನ್ನು ಎರಡು ರೀತಿ ಬೇಯಿಸ್ಕೊಳ್ಬೋದು. ಏನಂದರೆ, ಈಗ ಒಂದು ಕುಕ್ಕರ್ ತೆಗೆದುಕೊಂಡು ಅದರಲ್ಲಿ ಸುಮಾರು 1 ರಿಂದ 1.5 ಗ್ಲಾಸ್ ನೀರನ್ನು ಹಾಕಿ, ನಂತರ ಕುಕ್ಕರ್ನ ಸ್ಟ್ಯಾಂಡ್ ಇಟ್ಟು ಕೂಡ ಮೆಕ್ಕೆಜೋಳವನ್ನು ಬೇಯಿಸ್ಕೊಳ್ಬೋದು. ನಾನಿಲ್ಲಿ ಕುಕ್ಕರ್ನಲ್ಲೇ ನೇರವಾಗಿ ಮೆಕ್ಕೆಜೋಳವನ್ನು ಬೇಯಿಸ್ಕೊಳ್ತಾ ಇದ್ದೀನಿ. ಮೊದಲು ತಾಜಾ ಮೆಕ್ಕೆಜೋಳವನ್ನು ತೆಗೆದುಕೊಂಡು ಅದರ ಮೇಲಿನ ಸಿಪ್ಪೆ ಮತ್ತು ನಾರುಗಳನ್ನು ಸಂಪೂರ್ಣವಾಗಿ ತೆಗೆದು ಚೆನ್ನಾಗಿ ತೊಳೆದುಕೊಂಡು, ನಂತರ ಬೇಕಾದರೆ ಮೆಕ್ಕೆಜೋಳವನ್ನು 2 ತುಂಡುಗಳನ್ನಾಗಿ ಕತ್ತರಿಸ್ಕೊಳ್ಳೋಣ, ಅಥವಾ ಕತ್ತರಿಸದೆ ಕೂಡ ಮೆಕ್ಕೆಜೋಳವನ್ನು ಬೇಯಿಸ್ಕೊಳ್ಬೋದು. ಈ ಸರಳ ವಿಧಾನದಲ್ಲಿ ನೀವು ಪ್ರತಿ ಬಾರಿಯೂ ಮೃದುವಾಗಿ ಬೇಯಿಸಿದ ಮೆಕ್ಕೆಜೋಳವನ್ನು ಮನೆಯಲ್ಲೇ ಸುಲಭವಾಗಿ ತಯಾರಿಸ್ಬೋದು. ಮೆಕ್ಕೆಜೋಳವು ರುಚಿಕರವಾದ ಆಹಾರ ಮಾತ್ರವಲ್ಲ, ದೇಹಕ್ಕೆ ಹಲವು ರೀತಿಯ ಪೌಷ್ಟಿಕಾಂಶಗಳನ್ನು ನೀಡುವ ಉತ್ತಮ ಧಾನ್ಯವಾಗಿದೆ. ಇದಕ್ಕೆ ಸ್ವಲ್ಪ ಉಪ್ಪು ಸೇರಿಸಿದರೆ ಒಳಗೂ ಸ್ವಲ್ಪ ರುಚಿ ಬರುತ್ತದೆ. ನಂತರ ಕುಕ್ಕರ್ನ ಮುಚ್ಚಳವನ್ನು ಹಾಕಿ ಮಧ್ಯಮ ಉರಿಯಲ್ಲಿ 3 ರಿಂದ 4 ವಿಷಲ್ ಬರುವವರೆಗೂ ಬೇಯಿಸಿ. ಮೆಕ್ಕೆಜೋಳ ತುಂಬ ಗಟ್ಟಿಯಾಗಿದ್ದರೆ 5 ವಿಷಲ್ವರೆಗೂ ಬೇಯಿಸ್ಬೋದು. ವಿಷಲ್ ಬಂದ ನಂತರ ಗ್ಯಾಸ್ ಆಫ್ ಮಾಡಿ ಕುಕ್ಕರ್ನ ಒತ್ತಡ ಸಂಪೂರ್ಣವಾಗಿ ಕಡಿಮೆಯಾಗುವವರೆಗೂ ಕಾಯಿರಿ. ನಂತರ ಮುಚ್ಚಳವನ್ನು ನಿಧಾನವಾಗಿ ತೆಗೆದು ಮೆಕ್ಕೆಜೋಳವನ್ನು ಹೊರತೆಗೆದುಕೊಳ್ಳಿ. ನೋಡಿ ಸ್ನೇಹಿತರೆ, ಮೆಕ್ಕೆಜೋಳ ಚೆನ್ನಾಗಿ ಮೃದುವಾಗಿ ಬೆಂದಿದೆ. ಈಗ ಇದರ ಮೇಲೆ ಸ್ವಲ್ಪ ಬೆಣ್ಣೆ ಹಚ್ಚಿ, ಉಪ್ಪು, ಖಾರದ ಪುಡಿ, ಚಾಟ್ ಮಸಾಲ ಹಾಗೂ ನಿಂಬೆ ರಸ ಹಚ್ಚಿದರೆ ಇನ್ನೂ ರುಚಿಯಾಗುತ್ತದೆ. ಸರಳವಾಗಿ ಕೂಡ ತಿನ್ನಬಹುದು. ಮಳೆಗಾಲದಲ್ಲಿ ಅಥವಾ ಸಂಜೆ ಸಮಯದಲ್ಲಿ ಬಿಸಿ ಬಿಸಿ ಮೆಕ್ಕೆಜೋಳ ತಿನ್ನುವುದಕ್ಕೆ ತುಂಬ ಸೊಗಸಾಗಿರುತ್ತದೆ. ಇದು ಆರೋಗ್ಯಕ್ಕೂ ಒಳ್ಳೆಯದು. ಇದರಲ್ಲಿ ನಾರಿನಾಂಶ, ವಿಟಮಿನ್ಗಳು ಮತ್ತು ದೇಹಕ್ಕೆ ಬೇಕಾದ ಪೋಷಕಾಂಶಗಳು ಸಾಕಷ್ಟು ಇವೆ. ನಿಮಗೆ ಈ ರೆಸಿಪಿ ಇಷ್ಟವಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.